ಹಲೋ. Hey guys, very good evening, good morning, good afternoon. Welcome back to the channel. Bacho, how are you? How is the Josh, my dear student? Welcome, welcome, welcome. BCom 5th semester income tax classes. So we are going to start now. So bega 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 banipa. Join agi Aloka, Dattatray, Pawan, Alman. Yes, guys, today is the last part of income from house property. And at the time of revision, I'll do that. First, tell me voice is clear. Everyone. Kirtana, how are you, beta? ಸೊ ಈಗ ನೋಡಿ ಐ ಹ್ಯಾವ್ ಟೇಕನ್ ಸೋ ಮೆನಿ ಪ್ರಾಬ್ಲಮ್ಸ್ ಆನ್ ದಿಸ್ ರಿಕಾರ್ಡ್ ಕ್ಲಾಸ್ ನೋಡ್ಕೋಬೋದು ನೀವು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿದಾಗ. ಬಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಇಸ್ ದ್ಯಾಟ್ ಇವತ್ತು ಏನು ಮಾಡ್ತಾ ಇದ್ದೀನಿ, ನಾನು ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಿದ್ದೀನಿ. ದತ್ತು, ಟೆಲ್ ಮಿ ಮೈ ಬಾಯ್, ಹೌ ಆರ್ ಯು ಬಚ್ಚ? ಸೊ ಈಗ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಏನಪ್ಪ ಅಂದರೆ ದ ಒನ್ ಕ್ವಶನ್ಸ್ ನೋಡಿ ಹೆಂಗಿದೆ ಅಂದರೆ, ಅಲ್ಲಿ ಸ್ಟಾರ್ಟ್ ವಿತ್ ದ ಕ್ವಶನ್ ವಿಚ್ ಇಸ್ ಇನ್ ದ ಇಯರ್ 2021ದಲ್ಲಿ ಒಂದು ಕ್ವಶನ್ ಕೇಳಿದ್ರು. ಸೊ ಈಗ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆಲ್ಮೋಸ್ಟ್ ಮುಗಿದ ಹೋಗಿದೆ. ಸೊ ಇದರದ್ದು ಕತೆ ಮುಗಿದಿದೆ, ರೈಟ್? ಆದರೆ ಬಚ್ಚೋ ರಿವಿಷನ್ ಟೈಮ್ನಲ್ಲಿ ಇನ್ನೊಮ್ಮೆ ಕಳಿಸ್ಕೊಡ್ತೀನಿ, ನಾಟ್ ಅ ಪ್ರಾಬ್ಲಮ್. ಬಟ್ ಇವಾಗ ಲೆಟ್ ಸಾಲ್ವ್ ದಿಸ್ ನಾವು. ಎಲ್ಲಿದಪ್ಪ ಕ್ವಶನ್? ಹಿಯರ್ ಇಸ್ ದ್ಯಾಟ್ 2021ದಲ್ಲಿ ಒಂದು ಕ್ವಶನ್ ಕೇಳಿದ್ರು. ಎಲ್ಲಿದೆಯೋ ಮ್ಯೂಟ್ ಮಾಡಪ್ಪ ಅದನ್ನ. ಯಾರದು? ಒನ್ ಸೆಕೆಂಡ್ ದತ್ತು, ಅದು ಡೌಟ್ ಇದ್ದಾಗ ಅಷ್ಟೇ ಹ್ಯಾಂಡ್ ರೇಸ್ ಮಾಡಬೇಕಾಗುತ್ತೆ, ಅರ್ಥ ಮಾಡ್ಕೋ. ಇಫ್ ಯು ಹ್ಯಾವ್ ಡೌಟ್ ದೆನ್ ಓನ್ಲಿ ಯು ಕ್ಯಾನ್ ಆಸ್ಕ್ ಮಿ ಬಚ್ಚ, ಹ್ಯಾಂಡ್ ರೇಸ್ ಮಾಡ್ಬೋದು, ರೈಟ್? ಸೊ ಲೆಟ್ ಸ್ಟಾರ್ಟ್ ನಾವು. ನೋಡಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕ್ವಶನ್ ನಂಬರ್ 1. ಈಗ ಇದಾದಮೇಲೆ ಇನ್ನೊಂದು ಕ್ಲಾಸ್ ಇದೆ, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಟೈಮ್ ವ್ಯಾಲ್ಯೂ ಆಫ್ ಮನಿ. ಅದಾದ್ಮೇಲೆ ಡೆಫಿನೆಟ್ಲಿ ವಿಲ್ ಟೇಕ್ ಕಾಸ್ಟ್ ಅಕೌಂಟಿಂಗ್ ಇದೆ. GST ಫ್ರಮ್ ಟುಮಾರೋ ವಿಲ್ ಬಿಗಿನ್, ಮೈ ಡಿಯರ್ ಸ್ಟೂಡೆಂಟ್. ಆಲ್ ರೈಟ್, ಚಲೋ ಲೆಟ್ ಸ್ಟಾರ್ಟ್ ದ ಕ್ಲಾಸ್ ನಾವು. ಅಂದರೆ ಏನಪ್ಪ ನೋಡಿ, ಈಗ ದಿಸ್ ಇಸ್ ದ 10 ಮಾರ್ಕ್ಸ್ ಕ್ವಶನ್ ಫಾರ್ ಶೂರ್. ಪಕ್ಕಾ ಕೇಳ್ತಾರೆ ಸರ್, ಪಕ್ಕಾ ಕೇಳ್ತಾರೆ, 100%. ಎಸ್ ಮೈ ಡಿಯರ್ ಸ್ಟೂಡೆಂಟ್, 100% ಕ್ವಶನ್ಸ್ ಇವು. ಸೊ ಈಗ ಲೆಟ್ ಸ್ಟಾರ್ಟ್ ನಾವು. ನೋಡಿ, ಈ ಕ್ವಶನ್ ಬಿಡಕ್ಕೆ ಹೋಗಬೇಡ್ರಿ, ಡೋಂಟ್ ಲೀವ್ ದಿಸ್ ಕ್ವಶನ್. ಬಿಕಾಸ್ ಏನಾಗುತ್ತೆ, ಫಸ್ಟ್ ಆಫ್ ಆಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆಯಿತು, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ರೈಟ್? ಸೊ ಅದಕ್ಕೆಲ್ಲ ಒಂದು ನಿಮಿಷ. ಅಯ್ಯೋ, ಸೊ ಓದ್ರಪ್ಪ ಅದನ್ನ. ಪ್ಲೀಸ್ ರೀಡ್ ದ್ಯಾಟ್, ಮೈ ಡಿಯರ್ ಸ್ಟೂಡೆಂಟ್. ವ್ಯಾಕ್ಯೂಮ್ ಡ್ರೈವರ್ಸ್ ಹಾಕಿಲ್ಲ, ಅದು ಆಪರೇಟ್ ಆಗ್ತಿಲ್ಲ. ಏನಂದರೆ ಕೇಳ್ರಿ, ಫಾಲೋವಿಂಗ್ ಈಸ್ ದ ಪರ್ಟಿಕ್ಯುಲರ್ಸ್ ಕಂಪ್ಯೂಟ್ ಇಸ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ठीक है, ಕಂಪ್ಯೂಟ್ ಇಸ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಒಂದು ನಿಮಿಷ, ಇದರ ನಾನು ಡ್ರೈವರ್ಸ್ ಹಾಕಿಲ್ಲ, ಏನು ಮಾಡ್ತೀರಿ ಹಿಂಗಾಗತ್ತೆ ನೋಡ್ರಿ, ಗಡ್ಬಡ್ದಾಗ. ಆ್ಯಕ್ಚುಲಿ ಇದು ಫಾರ್ಮ್ಯಾಟ್ ಹೊಡೆದಿದೆ ಸಿಸ್ಟಮ್, ನಾನು ಫಾರ್ಮ್ಯಾಟ್ ಹೊಡೆದ್ಮ್ಯಾಗೆ ಇಟ್ ವಾಸ್ ಲೈಕ್ ರೀಡ್ ದ್ಯಾಟ್. ಒಂದು ನಿಮಿಷ, ಏನಪ್ಪ ಇದರದ್ದು ಬ್ರ್ಯಾಂಡು? ಸಿ ಟಿ ಎಲ್ 672. Pinky Bonky, father has a donkey. ಓಕೆ, ನೋಡಿ ಇಲ್ಲಿ ಮುನ್ಸಿಪಲ್ ವ್ಯಾಲ್ಯೂ ಇದೆ, ಫೇರ್ ರೆಂಟಲ್ ವ್ಯಾಲ್ಯೂ ಇದೆ, ಸ್ಟ್ಯಾಂಡರ್ಡ್ ರೆಂಟ್ ಇದೆ, ಆಮೇಲೆ ಏನಪ್ಪ ಇದೆ, ರೆಂಟ್ ರಿಸೀವೇಬಲ್ ಪರ್ ಇಯರ್ ಇದೆ, ಕರೆಕ್ಟ್? ನೇಚರ್ ಆಫ್ ದಿ ಹೌಸ್ ಇದೆ, ಮುನ್ಸಿಪಲ್ ಟ್ಯಾಕ್ಸ್ ಇದೆ, ರಿಪೇರ್ಸ್. ಈಗ ಇಷ್ಟೇ ಕೇಳ್ತಾರೆ, ಹೌದಪ್ಪ 10 ಮಾರ್ಕ್ಸಿಗೆ ಇಷ್ಟೇ ಕೇಳ್ತಾರೆ, ಇದಕ್ಕಿಂತ ಜಾಸ್ತಿ ಕೇಳಂಗಿಲ್ಲ, ಕರೆಕ್ಟ್? ಸೊ ಈಗ ಏನಪ್ಪ ಅಂದರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅದು ತಗೋತೀನಿ ಮಗ. ಬಿಕಾಸ್ ಸ್ವಲ್ಪ ಹಲ್ಲು ಆಗಿತ್ತು, ತಲೆನೂ ಆರಾಮಿಲ್ಲ, ಏನೇನು ಆಗೈತೆ, ಹೋಗೋದು ನಂಗೆ ಏನು ಮಾಡ್ತಿ, ಎಲ್ಲ ನಿಮ್ಗೇನಪ್ಪ ಆರಾಮೈತಿ, ನೀವು ಆರಾಮದಿರಿ. ಈಗ ಏನಾಗ್ತಾ ಇದೆ, ಸಮ್ಟೈಮ್ಸ್ ಬಿಯಾಂಡ್ ಕಂಟ್ರೋಲ್ ಆಗಿಬಿಡುತ್ತೆ. ಈಗ ಏನು ಮಾಡ್ಬೇಕಂದ್ರೆ ನೋಡಿರಿ, ಫಸ್ಟ್ ಏನು ಮಾಡಿರಿ ಬಚ್ಚು, ಸ್ಟಾರ್ಟ್ ಮೈ ಡಿಯರ್ ಸ್ಟೂಡೆಂಟ್. ಡೌನ್ಲೋಡ್ ಸ್ವಲ್ಪ ಇದು, ಓಕೆ, ಇಷ್ಟ ಇದೆ. ಸೊ ಇದು 10 ಮಾರ್ಕ್ಸಿಗೆ ಈಸಿಲಿ ಮಾಡ್ಬೋದಾ ಸರ್? ಎಸ್, ಕಾಂಪಿಟೇಷನ್ ಆಫ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಫಾರ್ ದಿ ಅಸೆಸ್ಮೆಂಟ್ ಇಯರ್ 2023-24. ಓಕೆನಾ ಬಚ್ಚೋ? ಸೊ ಇಷ್ಟೊಂದು ಬರಿಬೇಕಾಗತ್ತೆ, ಪಕ್ಕಾ ಬರಿಬೇಕಾಗತ್ತೆ. ಈಗ ನೆಕ್ಸ್ಟ್ ಏನಪ್ಪ, ಇಲ್ಲಿ
ಕಾಲಮ್ಸ್ ಹಾಕೋರಿ ಪರ್ಟಿಕ್ಯುಲರ್ಸ್, ರೈಟ್, ಅಮೌಂಟ್ ಆ್ಯಂಡ್ ಅಮೌಂಟ್ ಅಂತ. ಓಕೆನಾ. ಸೊ ಸರ್ ಫಸ್ಟ್ ಏನು, ಫಸ್ಟ್ ನೋಡಿ ಇಲ್ಲಿ 2 ಮನಿ ಇದ್ದಾವೆ. ಈಗ ನೆಕ್ಸ್ಟ್ ಕ್ವಶನ್ ಏನು ಸಾಲ್ವ್ ಮಾಡ್ತೇನೆ ಅದರಲ್ಲಿ ನಾನು 4 ಮನಿ ಇದ್ದಾವೆ. ಸೊ ಇದೆಲ್ಲ ಕನ್ಸಿಡರ್ ಮಾಡಿದ ಮ್ಯಾಗೆ ಒಂದು ನಿಮಿಷ ರೀ, ಇದರ ಟ್ಯಾಬ್ಲೆಟ್ಸ್ ಡ್ರೈವರ್ಸ್ ಹಾಕೋಣ. ಟ್ಯಾಬ್ಲೆಟ್ ಡ್ರೈವರ್ ಅದು ಬರೀಲಿಕ್ಕೆ ಆಗಿಲ್ಲಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ, ರೈಟ್. ಸೊ ಇಲ್ಲಿ ಮುನ್ಸಿಪಲ್ ವ್ಯಾಲ್ಯೂ ಫಸ್ಟ್ ಎಂತ ಪೈಲೆ ಫಸ್ಟ್ ಕೇಳಲೆ, ಫಸ್ಟ್ ದೇ ಆರ್ ಗಿವನ್, ಜಸ್ಟ್ ಹ್ಯಾವ್ ಎ ಲುಕ್ ಹಿಯರ್. ಫಸ್ಟ್ ಏನಪ್ಪ ಅಂದರೆ SOP ಐತಿ, ಕರೆಕ್ಟ್. ಫಸ್ಟ್ ಯಾವ್ದೈತ್ರಿ SOP ಇದೆ, ಆಮೇಲೆ ಏನೈತ್ರಲ್ಲಿ LOP ಇದೆ, ಲ್ಯಾಂಡ್ ಪ್ರಾಪರ್ಟಿ. ಈಗ ನಾವೇನು ಮಾಡ್ತಾಯಿದ್ವಿ, ಫಸ್ಟ್ SOP ತಗೋಣ. ಓಕೆನಾ, ವಿಲ್ ಟೇಕ್ SOP. ಈಗ ನೋಡಿ ಮುನ್ಸಿಪಲ್ ವ್ಯಾಲ್ಯೂ, ಫೇರ್ ರೆಂಟಲ್ ವ್ಯಾಲ್ಯೂ, ಸ್ಟ್ಯಾಂಡರ್ಡ್ ರೆಂಟ್, ರೆಂಟ್ ರಿಸೀವಬಲ್, ನೇಚರ್ ಆಫ್ ಆಕ್ಯುಪೇಷನ್, ಮುನ್ಸಿಪಲ್ ಟ್ಯಾಕ್ಸ್, ರಿಪೇರ್ಸ್ ಇದೆಲ್ಲ ಬರಂಗಿಲ್ಲ. ಇದಕ್ಕೆ SOP ಇದೆಯಲ್ಲ. ಸೊ SOP ಇದ್ದಾಗ ಇದರಲ್ಲಿ ಏನೂ ಬರಂಗಿಲ್ಲ. ಅಂದ್ರೆ ಏನ್ರಿ ಸರ್, ಇಲ್ಲಿ ನೋಡಿ ಇಂಟ್ರೆಸ್ಟ್ ಆನ್ ಲೋನ್ ತೊಗೊಂಡಿದ್ದು ಬರ್ಬೋದು, ಇಂಟ್ರೆಸ್ಟ್ ಆನ್ ಲೋನ್ ತೊಗೊಂಡಿರ್ಬೋದು. ಬಟ್ ಇಲ್ಲಿ SOP ಇದ್ದ ಕಾರಣ ನೆನಪಿಕೊಡ್ರಿ, ಇಫ್ ಇಟ್ ಈಸ್ SOP ಇದ್ದ ಕಾರಣ ಮೈ ಡಿಯರ್ ಲವ್ಲಿ ಸ್ಟೂಡೆಂಟ್ ಇಲ್ಲೇ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಬರಂಗಿಲ್ಲ, ಸ್ಪೆಷಲಿ SOP ಇದ್ದಾಗ. ಬರ್ಕೊಡ್ರಿ ಹೌಸ್ 1, ಇಲ್ಲಿ NAV ನಿಲ್, ರೈಟ್, ನಿಲ್ಲ ಇದೆ ಬಿಕಾಸ್ ಇಂಟ್ರೆಸ್ಟ್ ಆನ್ ಲೋನ್ ಇದ್ರೆ ನಾವು ಲಾಸ್ ತಗೋದಿದ್ವಿ, ಕರೆಕ್ಟ್. ಸೊ 10 ಮಾರ್ಕ್ಸಿಗೆ ಇಷ್ಟು ಕೆಜಿ ಕೊಡ್ತಾನೆ ಸರ್, ಪಕ್ಕಾ ಹೌದಪ್ಪ. ಎಸ್. ಈಗ ಇದರದ್ದು ಗ್ರಾಸ್ ಅನ್ಯುವಲ್ ವ್ಯಾಲ್ಯೂ ಇದು 2021 ಕೇಳಿದ್ರನ್ನ ಅದಕ್ಕೆ ನಾನು ತೊಗೊಂಡಿದ್ದೀನಿ. ಈಗ ಗ್ರಾಸ್ ಅನ್ಯುವಲ್ ವ್ಯಾಲ್ಯೂದಲ್ಲಿ ಸ್ವಲ್ಪ ಕೇಳ್ರಿ, ಇದ್ರಾಗ ಅಂತ ಅಡ್ವಾನ್ಸ್ ಅಡ್ಜಸ್ಟ್ಮೆಂಟು ಇಲ್ಲ. ಮುನ್ಸಿಪಲ್ ವ್ಯಾಲ್ಯೂ ಇದೆ, ಫೇರ್ ರೆಂಟಲ್ ಇದೆ, ಸ್ಟ್ಯಾಂಡರ್ಡ್ ರೆಂಟ್ ಇದೆ, ರೆಂಟ್ ರಿಸೀವಬಲ್. ಇನ್ನೊಮ್ಮೆ ಚೆಕ್ ಮಾಡ್ತಾರೆ ಬಿಕಾಸ್ ಇದು ಕ್ವಶನ್ ಮತ್ತೇನು ಪಾರ್ಟ್ ಇಲ್ಲ, ಅದು ಇಷ್ಟೇ ಇದೆ. ಹೌದು, ದ್ಯಾಟ್ಸ್ ಇಟ್ ಬಚ್ಚ. ಇರಲಿ ನಾಟ್ ಅ ಪ್ರಾಬ್ಲಮ್ ಬಚ್ಚು. ಹಾಗಿದ್ದರೆ ಗ್ರಾಸ್ ಅನ್ಯುವಲ್ ವ್ಯಾಲ್ಯೂ ಏನು ಸರ್, ಈಗ ಗ್ರಾಸ್ ಅನ್ಯುವಲ್ ವ್ಯಾಲ್ಯೂ ನಾವು ಸೈಡಿಗೆ ಎಲ್ಲರ ಬರೆದ್ರೆ ಬೆಸ್ಟ್ ಆಗುತ್ತೆ. ಇಫ್ ರೈಟ್ ಸೈಡ್ ತಾರಿಪ್ಪ ಇದೊಂದು ಆಗತ್ತೆ. ಈಗ ಎಲ್ಲರ ಬರ್ಕೊಡ್ರಿಪ್ಪ, ಏನಂದರೆ ಅಕ್ಸೆಪ್ಟ್ ಡೌನ್ಲೋಡ್ ಆಗೋ ಮನೆ ಲಗು, ಅದು ನಾನು ಸಿಸ್ಟಮ್ ಫಾರ್ಮೆಟ್ ಹೊಡೆದೆ ಎಲ್ಲ, ಹಿಂಗಾಗಿ ಸ್ವಲ್ಪ ರೈಟ್. ಸೊ ಬರ್ಕೊಡ್ರಿ ಕಾಂಪಿಟೇಷನ್ ಆಫ್ ಗ್ರಾಸ್ ಅನ್ಯುವಲ್ ವ್ಯಾಲ್ಯೂ. ನಾನು ಇದಕ್ಕಿಂತ ಟಫ್ ಕ್ವಶನ್ನ ಸಾಲ್ವ್ ಮಾಡಿದ್ದೀನಿ, ರಿಕಾರ್ಡ್ ಕ್ಲಾಸ್ ಎಲ್ಲ ಅದಾವೆ, ಚೆಕ್ ಮಾಡಿಕೊಡ್ರಿ ಅಲ್ಲಿ, ರೈಟ್. ಸೊ ಈಗ ಇದು ಭಾಳ ಈಸಿ ಕ್ವಶನ್ ಕೇಳಿದಾರಂತ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಅಲ್ಲ. ಸೊ ಫಸ್ಟ್ ಏನು ಮಾಡ್ಬೇಕು ಸರ್, ಫಸ್ಟ್ ತಗೋತೀವಿ ಮುನ್ಸಿಪಲ್ ವ್ಯಾಲ್ಯೂ, ರೈಟ್. ಈಗ ಮುನ್ಸಿಪಲ್ ವ್ಯಾಲ್ಯೂ ಏನು ಸರ್, ಈಗ ಮುನ್ಸಿಪಲ್ ವ್ಯಾಲ್ಯೂ ನೋಡಪ್ಪ, ಇಲ್ಲಿ ಮುನ್ಸಿಪಲ್ ವ್ಯಾಲ್ಯೂ ಬಂದುಬಿಟ್ಟು 1,20,000 ಇದೆಯಾ? ಎಸ್ ಆರ್ ನೋ 1,20,000 ಏನಪ್ಪ ಇಲ್ಲಿ ಮುನ್ಸಿಪಲ್ ವ್ಯಾಲ್ಯೂ ಇದೆ, ಹೌದಲ್ರಿ? ಸೊ ಬರ್ಕೊಡಿಪ್ಪ ಮುನ್ಸಿಪಲ್ ವ್ಯಾಲ್ಯೂ 1,20,000. ಇದಕ್ಕೆ ಏನು ಮಾಡ್ತೀವಿ ನೆಕ್ಸ್ಟ್ ಮುನ್ಸಿಪಲ್ ವ್ಯಾಲ್ಯೂಗೆ ಫೇರ್ ರೆಂಟಲ್ ವ್ಯಾಲ್ಯೂ ಕಂಪೇರ್ ಮಾಡ್ತೀವಲ್ರಿಪ್ಪ, ಹೌದು ಇಲ್ಲ? ಬೇಗ ಹೇಳ್ರಿಪ್ಪ. ಈಗ ಫೇರ್ ರೆಂಟಲ್ ವ್ಯಾಲ್ಯೂ ಈಗ ಫೇರ್ ರೆಂಟಲ್ ವ್ಯಾಲ್ಯೂ ಎಷ್ಟು ಸರ್? ನೋಡಪ್ಪ, ಫೇರ್ ರೆಂಟಲ್ ವ್ಯಾಲ್ಯೂ ದೇ ಆರ್ ಗಿವನ್ ಇನ್ ದ ಪ್ರಾಬ್ಲಮ್. ಜಸ್ಟ್ ಹ್ಯಾವ್ ಅ ಲುಕ್. ವಾಟ್ ವಿ ಹ್ಯಾವ್ ಇಸ್ ದಟ್ ಫೇರ್ ರೆಂಟಲ್ ವ್ಯಾಲ್ಯೂ ಈಸ್ 1,50,000 1,50,000. ಸೊ ಏನು ಮಾಡ್ತಿದಾರಾಗ ವಿಚ್ ಈಸ್ ಹೈಯೆಸ್ಟ್ ತಗೋತಿಯಲ್ಲ, ಹೌದಲ್ಲ ಬಚ್ಚು? ಯಾವ್ದು ಹೈಯೆಸ್ಟ್ ಸರ್? 1,50,000, ರೈಟ್ ಮೈ ಡಿಯರ್ ಸ್ಟೂಡೆಂಟ್, ಹೌದು ಇಲ್ಲ? ಎಸ್ ಆರ್ ನೋ? ನೌ ಫ್ರಮ್ ದಿಸ್ ಏನು ಸರ್, ಈಗ ಇದರಲ್ಲಿ ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ಟಿದ್ದಾರೆ, ಎಸ್ ಕೊಟ್ಟಿದ್ದಾರಲ್ಲ, ಎಲ್ಲಿದೆ? ಇಲ್ಲಿ ನೋಡಿ, ಸ್ಟ್ಯಾಂಡರ್ಡ್ ರೆಂಟ್ ಎಷ್ಟು ಪೈಲಿ 1,20,000 1,80,000 ಇದೆ, 1,80,000, ರೈಟ್. ಇದಕ್ಕೆ ಅಂತೀವಿ ವಿಚ್ ಈಸ್ ಲೋವೆಸ್ಟ್ ಏನಾಗುತ್ತೆ? 1,50,000 ಆಗುತ್ತೆ, ಹೌದಲ್ರಿಪ್ಪ? ವೆರಿ ಸಿಂಪಲ್ ನೋಡಿ ಬಚ್ಚೋ, ಏನಿಲ್ಲ. ಇಲ್ಲಿ ನಾವು ಮಾಡಿದ್ವಿ ಮುನ್ಸಿಪಲ್ ವ್ಯಾಲ್ಯೂ ಫೇರ್ ರೆಂಟಲ್ ವ್ಯಾಲ್ಯೂ ತೊಗೊಂಡ್ವಿ, ವಿಚ್ ಎವರ್ ಇಸ್ ಹೈಯೆಸ್ಟ್ ಬಂತು, ರೈಟ್. ಇದಕ್ಕೆ ನಾವೇನು ಮಾಡಿದ್ವಿ? ಸ್ಟ್ಯಾಂಡರ್ಡ್ ಕಂಪೇರ್ ಮಾಡಿದ್ವಿ, ವಿಚ್ ಎವರ್ ಇಸ್ ಲೋಯೆಸ್ಟ್ ಬಂತು. ಸೊ ಇದು ವಿಚ್ ಎವರ್ ಇಸ್ ಲೋಯೆಸ್ಟಿಗೆ ಏನಂತೀವಿ? ಎಕ್ಸ್ಪೆಕ್ಟೆಡ್ ರೆಂಟ್ ಅಂತೀವಿ. ಏನಂತೀವಿ? ಎಕ್ಸ್ಪೆಕ್ಟೆಡ್ ರೆಂಟ್. ನೆನಪಿಟ್ಕೊಡ್ರಿಪ್ಪ, ಅದು ಎಕ್ಸ್ಪೆಕ್ಟೆಡ್ ರೆಂಟ್, ठीक है? एक्सपेक्टेड रेंट. नाउ इल्ले रेंट रिसीवेबल
ರಿಸೀವಬಲ್ ಎಷ್ಟಪ್ಪ ಇಲ್ಲಿ ರೆಂಟ್ ರಿಸೀವಬಲ್ ಈಸ್ ನೋಡ್ರಿ ಪರ್ ಇಯರ್ 2 lakh 40 ಇದೆ 2,40,000 ಪರವಾಗಿಲ್ಲ. ಸೊ ಬಚ್ಚೋ ರೆಂಟ್ ರಿಸೀವಬಲ್ 2,40,000 ಇದೆ ವಿಚ್ ಈಸ್ highest. ಸೊ ಹೈಯೆಸ್ಟ್ ಆದಪ್ಪ ಇಲ್ಲಿ 2,40,000 ಬಂತು. 10 ಮಾರ್ಕ್ಸಿಗೆ ಇದೆಲ್ಲ ಬಿಡಿಸ್ಬೇಕಾಗುತ್ತೆ. ಯು ಹ್ಯಾವ್ ಟು ರೈಟ್ ದಿಸ್. ಇದೆಲ್ಲ ಬರಲಿಲ್ಲಪ್ಪ ಅಂದರೆ ಸಮಸ್ಯೆ ಆಗುತ್ತೆ. ಸೊ ವಾಟ್ ಐ ವಾಂಟ್ ಇಸ್ ದಟ್ ಗೈಸ್, ಪ್ಲೀಸ್ ಕೇರ್ಫುಲ್ ಆಗಿ ಸ್ವಲ್ಪ ನೋಡ್ರಿ ಇದನ್ನ. ಸೊ ಮೆಥಡ್ ಆಲ್ಸೋ ಯು ನೀಡ್ ಟು ಫಾಲೋ ಸೊ ದ್ಯಾಟ್ ಏನಾಗುತ್ತೆ ಈಗ ನೆಕ್ಸ್ಟ್ ನಾವು ಸಾಲ್ವ್ ಮಾಡುವಾಗ ಯು ಶುಡಂಟ್ ಬಿ ಲೈಕ್ ಹೌದಪ್ಪ ಕನ್ಫ್ಯೂಷನ್ ಇರಬಾರ್ದು. ಬಿಕಾಸ್ ನಿಮ್ಗೆ ಇದೇ ಕ್ವಶನ್ ಕೇಳ್ತಾನೆ ಅದೇ ಕ್ವಶನ್ ಕೇಳ್ತಾನೆ ಗೊತ್ತಿಲ್ಲ, ಬಟ್ ಮೋಸ್ಟ್ ಪ್ರಾಬ್ಲಿ ಯಾರಿಗೆ ಗೊತ್ತು, ಯಾವ್ದಾರು ಕೇಳ್ಬೋದಲ್ಲ, ರೈಟ್? ಚಲೋ 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 ಚಲೋ. ಈಗ ನಮ್ಮದು ಏನಪ್ಪ ಗ್ರಾಸ್ ಅನಲ್ ವ್ಯಾಲ್ಯೂ ಈಸ್ $2,40,000 ಆಯಿತು, ರೈಟ್? ಸೊ ಏನು ಮಾಡ್ಬೇಕು ಸರ್, ಈಗ ಇಲ್ಲಿ ಬರ್ಕೊಡಿಪ್ಪ 2,40,000 ಅಂತ. $2,40,000. So less municipal tax. Less ಏನ್ರಿ ಮುನ್ಸಿಪಲ್ ಟ್ಯಾಕ್ಸ್. ಈಗ ಮುನ್ಸಿಪಲ್ ಟ್ಯಾಕ್ಸ್ ಬಂದ್ಬಿಟ್ಟು ಪ್ರಾಬ್ಲಮ್ದಲ್ಲಿ ಕೊಟ್ಟಿದ್ದಾರೆ. ಎಸ್ ದೇ ಹ್ಯಾವ್ ಗಿವನ್. ಎಲ್ಲಿದೆ ಸರ್, ಇಲ್ಲಿ ನೋಡ್ರಿ 12,000 is the municipal tax we have. 12,000 municipal tax ಇದೆ. So net annual value ಎಷ್ಟಾಗುತ್ತೆ ನೋಡ್ರಿ, ಮೈನಸ್ ಮಾಡಿಪ್ಪ 2,48,000 ಬಚ್ಚೋ 2,40,000 ಮೈನಸ್ 12,000 ಏನಾಗುತ್ತೆ, 2,40,000 ಮೈನಸ್ 12,000 ಮೈನಸ್ ಏನು 2,28,000. ಹೌದಾ? ಎಸ್ ಆರ್ ನೋ ಸರ್. ಇದರಲ್ಲಿ ಏನು ಡಿಡಕ್ಷನ್ ಅಂಡರ್ ಸೆಕ್ಷನ್ 24. ಫಸ್ಟ್ ಏನಪ್ಪ, ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂಡರ್ ಸೆಕ್ಷನ್. ಓಕೆ, ಏನಪ್ಪ ಅದು 30% ಆಫ್ ನೆಟ್ ಆನ್ಯುವಲ್ ವ್ಯಾಲ್ಯೂ. ಸೊ 2,28,000 ನೆನಪಿಟ್ಕೊಡ್ರಿಪ್ಪ, ಇದು 2,28,000 30% ಎಷ್ಟಾಗುತ್ತೆ, ಇದಾಗುತ್ತಾ ಇದೆ 68,400. ರೈಟ್? ಎಸ್ ಆರ್ ನೋ ಬಚ್ಚೋ, ಅರ್ಥ ಆಗಿದೆಯಾ? ಸೊ ನೆಕ್ಸ್ಟ್ ಎಸ್ ಇಂಟ್ರೆಸ್ಟ್ ಆನ್ ಲೋನ್, ಇಲ್ಲಿ ಅಂತೂ ಇಲ್ಲ, ನಿಲ್ಲಿದೆ, ನಿಲ್. ರೈಟ್? ಆಲ್ರೆಡಿ ಎಷ್ಟಾದರೆ 68,400 ಆಯಿತು. ಸೊ ಈಗ 10 ಮಾರ್ಕ್ಸ್ ಬಂತಪ್ಪ ನಿಮಗೆ. ಎಸ್ ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಏನು 2,28,000 68,400 ಮೈನಸ್ ಮಾಡಿರಿ, ಎಷ್ಟಾಗುತ್ತೆ 1,59,600. ಈಗ ಏನಪ್ಪ ಅಂದರೆ ಇದು ಸ್ಟ್ಯಾಂಡರ್ಡ್ ಮೆಥಡ್ ಇದೆ ಇದು, ರೈಟ್? ಅಂದರೆ ಏನ್ರಿ, ಈಗ ಏನಿದೆ ಗ್ರಾಸ್ ಅನಲ್ ವ್ಯಾಲ್ಯೂ ಅಂತ ಗೊತ್ತಿದೆ ನಿಮಗೆ. ಯು ನೋ ವಾಟ್ ಎಕ್ಸಾಕ್ಟ್ಲಿ ದ ಗ್ರಾಸ್ ಅನಲ್ ವ್ಯಾಲ್ಯೂ, ಹೆಂಗೆ ಫೈಂಡ್ ಮಾಡ್ತೀವಿ ಅಂತ, ರೈಟ್? ಈಗ ಇನ್ ದ ಸೇಮ್ ಟೈಮ್ ಬಚ್ಚು ನೆಟ್ ವ್ಯಾಲ್ಯೂ ಬಂತು. ಇಲ್ಲಿ ಡಿಡಕ್ಷನ್ ಅಂತೂ ಸ್ಟ್ಯಾಂಡರ್ಡ್ ಇರುತ್ತೆ. ಈಗ ಅಕಸ್ಮಾತಾಗಿ ಪ್ರಾಬ್ಲಮ್ ಕೊಟ್ಟಿದ್ದಾನೆ ಏನಂತ, ರಿಪೇರ್ಸ್ ಎಲ್ಲ. ಸೊ ರಿಪೇರ್ಸ್ನ ತೊಗೊಳಂಗಿಲ್ಲ, ಫ್ಲ್ಯಾಟ್ 30% ನಾವು ತೊಗೊಂಡ್ಬಿಡ್ತೀವಿ, ಫ್ಲ್ಯಾಟ್ 30% ನಾವು ತೊಗೊಂಡ್ಬಿಡ್ತೀವಿ. ಅದಕ್ಕೆ ಬಚ್ಚು ಏನಾಗುತ್ತೆ ಏನಂದರೆ ವೆರಿ ಸಿಂಪಲ್ ಇದೆ, ಗ್ರಾಸ್ ವ್ಯಾಲ್ಯೂ ಮೈನಸ್ ಮುನ್ಸಿಪಲ್ ಟ್ಯಾಕ್ಸ್ ವಾಟ್ ಎವರ್ ದ ವ್ಯಾಲ್ಯೂ ಗೆಟ್ ಗೆಟ್ ರೈಟ್ ಇಟ್. ಅದಕ್ಕೆ ಏನು ಮಾಡ್ತೀವಿ ನಾವು 30% ಆಫ್ ನೆಟ್ ವ್ಯಾಲ್ಯೂ ಮತ್ತು ಇಂಟ್ರೆಸ್ಟ್ ಆನ್ ಲೋನ್. ಡೆಫಿನೆಟ್ಲಿ ಇಂಟ್ರೆಸ್ಟ್ ಆನ್ ಲೋನ್ ಮೇಲೆ ಈಗ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಈಗ ಪಕ್ಕ. ಸೊ ಇಂಟ್ರೆಸ್ಟ್ ಆನ್ ಲೋನ್ ಎರಡೂ ಸೇರಿಸಿ ಏನು ಮಾಡ್ತೀವಿ, ಇಲ್ಲಿ ಬರಿತೀವಿ. ಸೊ ನೆಟ್ ಆನ್ ವ್ಯಾಲ್ಯೂದಲ್ಲಿ ಡಿಡಕ್ಷನ್ ಯಾವ್ದು ಬರ್ತಲ್ಲ 24ದಲ್ಲಿ ಮೈನಸ್ ಮಾಡಿದ್ರೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಬಂತು. ಅರ್ಥ ಆಗಿದೆಯಾ? ಅರ್ಥ ಆಗಿದೆ ಬಚ್ಚೋ? ದತ್ತು ಯಾವುದು? ನೋ ಡೌಟ್ ಮೈ ಡಿಯರ್ ಸ್ಟೂಡೆಂಟ್. Okay, let's all now. They have asked one more question here. ಸ್ವಲ್ಪ ಕೇಳಲಿ. And those are newly joined.
ಪ್ಲೀಸ್ ದಯವಿಟ್ಟು ಒಂದೇ ಒಂದು ರಿಕ್ವೆಸ್ಟ್, ವಾಚ್ ರಿಕಾರ್ಡೆಡ್ ಕ್ಲಾಸಸ್. ಇದಕ್ಕಂದರೆ ರಿಕಾರ್ಡೆಡ್ ಕ್ಲಾಸಸಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಬಿಕಾಸ್ ಐ ಹ್ಯಾವ್ ಸಾಲ್ವ್ ಲಾಟ್ ಆಫ್ ಪ್ರಾಬ್ಲಮ್ಸ್ ಆನ್ ಇಟ್. ಗ್ರಾಸ್ನಲ್ಲಿ ಹೆಂಗೆ ಬರುತ್ತೆ ಏನಂತ. ಸೊ ಈಗ ಏನಿಲ್ಲಪ್ಪ, ಈಗ ನಮ್ಮದು ಫೋಕಸ್ ಇದೆ ಕಲಿಸಿ ಮುಗಿಸೋದು ಸಿಲೆಬಸ್, ರೈಟ್. ಸೊ ಅದಕ್ಕೆ ಹೇಳ್ತೀನಿ, ಪ್ಲೀಸ್ ದಯವಿಟ್ಟು. ಸೊ ಗೈಸ್, ಲೆಟ್ ಸ್ಟಾರ್ಟ್ ನೌ. ಫ್ರಮ್ ದಿ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಫರ್ನಿಶ್ಡ್ ಬೈ ರಾಮ್, computers income from house property for the assessment year 2021 ಇದೆ. House 1, 2 and 3 we have. Total house we have how many houses we have? 3 we have. Municipal value, actual rent. ಸೊ ನೋಡಿ, ಇಲ್ಲಿ ಏನು ಕೊಟ್ಟಿಲ್ಲ. ಏನಂದರೆ ಸ್ಟ್ಯಾಂಡ್ ರೆಂಟ್ ಇಲ್ಲ, ಫೇರ್ ರೆಂಟ್ ಇಲ್ಲ, ರೈಟ್. ಸೊ ಏನೆಲ್ಲ ಏನು ಮಾಡ್ತೇವೆ ನಾವು, ವಿಚ್ ಎವರ್ ಇಸ್ ಹೈಯೆಸ್ಟ್ ತೊಗೊತೀವಿ. ಮುನ್ಸಿಪಲ್ ವ್ಯಾಲ್ಯೂ ಮತ್ತು ಆ್ಯಕ್ಚುಲ್ ರೆಂಟ್ ವಿಚ್ ಎವರ್ ಇಸ್ ಹೈಯೆಸ್ಟ್ ತೊಗೊಂಡ್ಬಿಡ್ತೀವಿ. ಅನ್ರಿಯಲೈಸ್ ರೆಂಟ್ ಇದೆ, ವೇಕೆಂಟ್ಸ್ ರೆಂಟ್ ಫಾರ್ ವೇಕೆಂಟ್ ಪೀರಿಯಡ್. ಇದು 10 ಮಾರ್ಕ್ಸ್ ಕ್ವಶನ್ ನೋಡಿಪ್ಪ ಇದು. ಮುನ್ಸಿಪಲ್ ಟ್ಯಾಕ್ಸ್, ಇಂಟ್ರೆಸ್ಟ್ ಆನ್ ಲೋನ್, ಇದು ಭಾಳ ಇಂಪಾರ್ಟೆಂಟ್ ಇದೆ. ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಕನ್ಸ್ಟ್ರಕ್ಷನ್, ರೈಟ್. ಆ್ಯಂಡ್ ರಿಪೇರ್ಸ್ ಇದೆ, ಇನ್ಶೂರೆನ್ಸ್ ಇದೆ. ಮುನ್ಸಿಪಲ್ ಟ್ಯಾಕ್ಸ್ ಇನ್ ರೆಸ್ಪೆಕ್ಟ್ ಆಫ್ ಹೌಸ್ 2 ವೇರ್ ಪೇಡ್ ಬೈ ಟೆನೆಂಟ್ ಇದೆ. ಟೆನೆಂಟ್ ಹೌಸ್ 2 ಮುನ್ಸಿಪಲ್ ಟ್ಯಾಕ್ಸ್ ಯಾರು ಪೇ ಮಾಡಾರೆ? ಟೆನೆಂಟ್ ಪೇ ಮಾಡೋಣ. ಹಾಗಿದ್ರೆ ಬರಂಗಿಲ್ಲ, ಅದು ವಿ ಕೆನಾಟ್ ಟೇಕ್ ಇನ್ ಟು ಅಕೌಂಟ್. ಅದೇ ರೀತಿ ಬಚ್ಚೋ ಇಲ್ಲಿ ನೋಡಿರಿ, ಲೆಟ್ ಔಟ್ ಇದೆ, ಲೆಟ್ ಔಟ್ ಇದೆ, SOP ಇದೆ, ಕರೆಕ್ಟ್. ಇದು 2020 22 23 ಕ್ವಶನ್ ಪೇಪರ್ ಕಳಿಸಿ ನನಗೆ, ರೈಟ್. ಸೊ ಈಗ ಲೆಟ್ ಸ್ಟಾರ್ಟ್ ನಾವು ಬಚ್ಚೋ. ವೆರಿ ಸಿಂಪಲ್ ಆ್ಯಂಡ್ ವೆರಿ ಈಸಿಯಾಗಿ ನಾನು ಸಾಲ್ವ್ ಮಾಡ್ತೀನಿ. ದಯವಿಟ್ಟು ಡೌಟ್ ತರ ಕೇಳಿರಪ್ಪ. ಐ ಲವ್ ಟು ಆನ್ಸರ್ ಯುವರ್ ಡೌಟ್ಸ್. ಇಲ್ಲ ಅಂದರೆ ಅರ್ಥ ಆಗಿದೆ ಅಂತ ತಿಳ್ಕೊಂಡು ನಾನು ಐ ಗೋ ವಿತ್ ದ ಪ್ರಾಬ್ಲಮ್ ನಾವು. ಸೊ ಕಾಂಪಿಟೇಷನ್ ಆಫ್ ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಅಸೆಸ್ಮೆಂಟ್ ಇಯರ್ 2023-24 ಇಟ್ಕೊರಿ ನೀವು. ಪರ್ಟಿಕ್ಯುಲರ್ಸ್ ಅಮೌಂಟ್. ಈಗ ನೋಡಿ, ಎರಡಕ್ಕಿಂತ ಹೆಚ್ಚಿಗೆ ಮನಿ ಇದ್ದಾಗ ಯು ಕೀಪ್ ತ್ರೀ ಅಮೌಂಟ್ ಹಿಯರ್, ಓಕೆನಾ. ಇಫ್ ಯು ಹ್ಯಾವ್ ಮೋರ್ ದೆನ್ 2 ಹೌಸಸ್ ಮೀನ್ಸ್ ಕೀಪ್ 3 ಅಮೌಂಟ್ ಹಿಯರ್. ಫಸ್ಟ್ ಯಾವುದು? ಹೌಸ್ 1 ಇದೆ. ಇನ್ ದಿ ಫಸ್ಟ್ ಹೌಸ್ 1, ಹೌಸ್ 1 ಇದರಲ್ಲಿ ಗ್ರಾಸ್ ಅನ್ಯುವಲ್ ವ್ಯಾಲ್ಯೂ. ಇಲ್ಲಿ ನೋಡಿ, ಗ್ರಾಸ್ ಅನ್ಯುವಲ್ ವ್ಯಾಲ್ಯೂ ಫೈಂಡ್ ಮಾಡುವಾಗ ವೆರಿ ಸಿಂಪಲ್ ಆ್ಯಂಡ್ ವೆರಿ ಈಸಿ ಇದೆ ಬಚ್ಚೋ. ಮುನ್ಸಿಪಲ್ ವ್ಯಾಲ್ಯೂ ಮತ್ತು ಆ್ಯಕ್ಚುಲ್ ರೆಂಟ್ ತಗೋತೀವಿ, ವಿಚ್ ಎವರ್ ಇಸ್ ಹೈಯೆಸ್ಟ್. ಆ್ಯಕ್ಚುಯಲ್ ರೆಂಟ್ದಲ್ಲಿ, ರೈಟ್, ಆ್ಯಕ್ಚುಯಲ್ ರೆಂಟ್ದಲ್ಲಿ ನಾವೇನು ಮಾಡ್ತೀವಿ? ಅನ್ರಿಯಲೈಸ್ ರೆಂಟ್ ಲೆಸ್ ಮಾಡ್ತೀವಿ, ಕರೆಕ್ಟ್. ಅನ್ರಿಯಲೈಸ್ ರೆಂಟ್ ಲೆಸ್ ಮಾಡಿದ ಮ್ಯಾಗ 50,000 ಮೈನಸ್ 40, ಇದು ವಿಚ್ ಎವರ್ ಹೈಯೆಸ್ಟ್ ತಗೊಳ್ಳುವಾಗ ಸ್ವಲ್ಪ ನೋಡಿ, ಜಸ್ಟ್ ಹ್ಯಾವ್ ಎ ಲುಕ್ ಹಿಯರ್. ವೆರಿ ಸಿಂಪಲ್ ಆಗಿದೆ. ಇಲ್ಲ ಸೈಡಿಗೆ ಬರ್ಕೊಂಡ್ಬಿಟ್ರಿಪ್ಪ. Computation of gross annual value. ಓಕೆನಾ. ಸೊ ಬಚ್ಚೋ, ಮುನ್ಸಿಪಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಫಸ್ಟ್ ಯಾವುದಪ್ಪ ಅಂದರೆ ಹೌಸ್ 1. ಮುನ್ಸಿಪಲ್ ವ್ಯಾಲ್ಯೂ, ವಾಟ್ ಈಸ್ ಮುನ್ಸಿಪಲ್ ವ್ಯಾಲ್ಯೂ? ಮುನ್ಸಿಪಲ್ ವ್ಯಾಲ್ಯೂ ಇದೆ ಇಲ್ಲೇ 50,000, 50,000 ವಿ ಹ್ಯಾವ್, ಕರೆಕ್ಟ್. 50,000 ವಿ ಹ್ಯಾವ್, ರೈಟ್. ಸೊ ಒಂದು ಕೆಲಸ ಮಾಡಿ, ಇದನ್ನು ಔಟರ್ ಕಾಲ್ ಮಾಡ್ಕೊಡ್ರಿ 50,000 ಅಂತ. ನೆಕ್ಸ್ಟ್ 50,000. ನೆಕ್ಸ್ಟ್ ಆ್ಯಕ್ಚುಯಲ್ ರೆಂಟ್ 48,000. 48,000. ಈಗ 48,000 ಇದೆ. 48,000ದಲ್ಲಿ ಲೆಸ್ ಏನು? ಅನ್ರಿಯಲೈಸ್ ರೆಂಟ್. 48,000 ಮೈನಸ್ ಅನ್ರಿಯಲೈಸ್ ರೆಂಟ್. ಅನ್ರಿಯಲೈಸ್ ರೆಂಟ್ ಎಷ್ಟು ಪೈಲೆ? 4,000 ಇದೆ. ಎಷ್ಟಿದೆ? 4,000. ಏನಾಗುತ್ತೆ ಬಚ್ಚೋ? ದಾಟ್ ಈಸ್ 44 ಆಯಿತು, ಕರೆಕ್ಟ್. 44 ಆಯಿತು. ಸೊ ಇಲ್ಲೇ 44 ತೊಗೊಂಡ್ಮಾಗೆ ಏನು ಮಾಡ್ತೀವಿ ನಾವು? ವಿಚ್ ಈಸ್ ಹೈಯೆಸ್ಟ್ ತೊಗೋತೀವಿ. ಹೈಯೆಸ್ಟ್ ಆದ ಪೈಲೆ 50,000 ಇದೆ, ರೈಟ್. ಇದರಲ್ಲಿ ಏನು ಮಾಡ್ಬೇಕು ಸರ್? ಲೆಸ್ ವ್ಯಾಕೆನ್ಸಿ ಪೀರಿಯಡ್.
ವೇಕೆನ್ಸಿ ಪೀರಿಯಡ್. ಈಗ ವೇಕೆನ್ಸಿ ಪೀರಿಯಡ್ ಎಷ್ಟಪ್ಪ ಇಲ್ಲಿ ನೋಡಿರಿ, ವೇಕೆನ್ಸಿ ನೋಡಿ ಗೊತ್ತಾಗಿದೆ, ಇದು ಗೊತ್ತಾಗಿದೆಯಾ ಎಲ್ಲರಿಗೆ? ನೋಡಿ ಮುನ್ಸಿಪಲ್ ವ್ಯಾಲ್ಯೂ ಆ್ಯಕ್ಚುಯಲ್ ರೆಂಟ್ ವಿಚ್ ಎವರ್ ಹ್ಯಾಸ್ ತಗೋಬೇಕು. ಬಟ್ ಆ್ಯಕ್ಚುಯಲ್ ರೆಂಟ್ದಲ್ಲಿ ನಾವೇನು ಮಾಡ್ತೀವಿ, ಅನ್ರಿಯಲೈಸ್ ರೆಂಟ್ ಮೈನಸ್ ಮಾಡ್ತೀವಿ. ಅನ್ರಿಯಲೈಸ್ ರೆಂಟ್ ಮೈನಸ್ ಮಾಡಿದ ಮ್ಯಾಗ ಒನ್ಸ್ ವಿ ಮೈನಸ್ ಅನ್ರಿಯಲೈಸ್ ರೆಂಟ್ ವಾಟ್ ಎವರ್ ವಿ ಆರ್ ಗೋನ್ ಟು ಗೆಟ್ ರೈಟ್ ಕಂಪೇರ್ ಮಾಡ್ತೀವಿ ವಿಚ್ ಎವರ್ ಹ್ಯಾಸ್ ತಗೋತೀವಿ. ಓಕೆನಾ? ಓಕೆ, ಫ್ರಮ್ ದೇರ್ ಅಲ್ಲಿಂದ ಏನಪ್ಪ ಅಂದರೆ ವೇಕೆನ್ಸಿ ಪೀರಿಯಡ್ ಇದೆಯಾ ಸರ್? ಆಯ್ತು ನೋಡಿರಿ, ಹೌಸ್ 1 ಇಲ್ಲ, ಹೌಸ್ 2 ಇದೆಯಲ್ಲ, ಇಲ್ಲ ವೇಕೆನ್ಸಿ ಏನಿಲ್ಲ ಅಲ್ಲಿ, ಅನ್ರಿಯಲೈಸ್ ರೆಂಟ್ ಇದೆ. ರೆಂಟ್ ಫಾರ್ ವೇಕೆಂಟ್ ಪೀರಿಯಡ್ 8 ತೊಗೊಂಡಿದೆ. ಸೊ ಮೈನಸ್ ಮಾಡಿರಪ್ಪ, ಅದನ್ನು ಮೈನಸ್ ಮಾಡಿರಿ. ವೇಕೆನ್ಸಿ ಪೀರಿಯಡ್ 8000 ಮೈನಸ್ ಮಾಡಿರಿ. ಸೊ ಗ್ರಾಸ್ ಅನ್ಯುವಲ್ ವ್ಯಾಲ್ಯೂ 42,000 ಆಯಿತು. ಅರ್ಥ ಆಗಿದೆಯಾ ಬಚ್ಚೋ? ಅರ್ಥ ಆದ್ರೆ ಎಸ್ ಅಂತ ಹೇಳ್ರಿ ಬೇಗ. ಎವ್ರಿಬಾಡಿ ಅಲೋಕ, ಕೀರ್ತನ, ದತ್ತು, ಆಕಾಶ್ ರಾಜ್, ಅರ್ಥ ಆಗಿದೆಯಾ? ಸೊ 42,000 ಹೌಸ್ 2 ಆಯಿತು. ಇದರಲ್ಲಿ ಲೆಸ್ ಮುನ್ಸಿಪಲ್ ಟ್ಯಾಕ್ಸ್. ಮುನ್ಸಿಪಲ್ ಟ್ಯಾಕ್ಸ್, ವಾಟ್ ಈಸ್ ದ ಮುನ್ಸಿಪಲ್ ಟ್ಯಾಕ್ಸ್? ಮುನ್ಸಿಪಲ್ ಟ್ಯಾಕ್ಸ್ ನೋಡಿ ಇಲ್ಲಿ 5,000 rupees ವಿ ಹ್ಯಾವ್. ಎಷ್ಟಿದೆ? 5,000. ಸೊ ಬಚ್ಚೋ ನಿಮ್ದು ಬಂತಿಲ್ಲ ನೆಟ್ ಆನ್ಯುವಲ್ ವ್ಯಾಲ್ಯೂ. ಈಗ 42,000 ಇದೆಯಲ್ಲ, 42,000 ಅಲ್ಲಿ ಮೈನಸ್ 5,000 ಮಾಡಿದ್ರೆ ಏನಂತ ಫೈಲು 37,000 rupees ಆಯಿತು. 37,000 ಆಯಿತು, ಕರೆಕ್ಟ್? ಸೊ ಈಗ ನೆಕ್ಸ್ಟ್ ಏನು ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಸ್ಟ್ಯಾಂಡರ್ಡ್ ಡಿಡಕ್ಷನ್. $30% ಆಫ್ NAV. 37,000 30%. NAV ಅಂದ್ರೆ ಏನ್ರಲ್ಲಿ? ನೆಟ್ ಎಲ್ ವ್ಯಾಲ್ಯೂ. 30% ಎಷ್ಟಾಗತ್ತಪ್ಪ ಅದು? ದ್ಯಾಟ್ ಈಸ್ ಎಸ್, it is 11,100. ठीक है? इंटरेस्ट ऑन लोन. What is interest on loan बच्चा? इंटरेस्ट ऑन लोन ನೋಡಿ ಇಲ್ಲಿ 6,000 rupees ಇದೆ. ಪ್ರೀವಿಯಸ್ ಇಯರ್ದು 6,000 ತೊಗೊಂಡ್ಬಿಟ್ರಿಪ್ಪ, ಭಾಳ ಈಸಿ ಇದೆ ಇದು. ಏನಾಗುತ್ತೆ? 17,100 ಆಗುತ್ತೆ. ಅರ್ಥ ಆಗಿದೆಯಾ? ಅರ್ಥ ಆಗಿದೆ ಬಚ್ಚೋ ಎವ್ರಿವನ್? ಸೊ ಈಗ ಏನಪ್ಪ ಅಂದರೆ ಇನ್ಕಮ್ ಫ್ರಾಮ್ ಹೌಸ್ 1 37,000 ಕೇಳ್ರಿ, 37,000 ಮೈನಸ್ 17,100 ಇಟ್ ಈಸ್ 19,900. ಓಕೆನಾ? ಓಕೆ, ಹೌಸ್ 1 ಆಯ್ತು. ಈಗ ಹೌಸ್ 2. ಹೌಸ್ 2 ಏನು ಸರ್? ಸೇಮ್ ಮೆಥಡ್ ಅಪ್ಪ, ಸೇಮ್ ಮೆಥಡ್ ಅಷ್ಟೇನು. ಇಲ್ಲಿ ನೋಡಿ ಹೌಸ್ 2ದಲ್ಲಿ ಸ್ವಲ್ಪ ಕೇಳ್ರಿ. ಹೌಸ್ 2ದಲ್ಲಿ ಇಲ್ಲೇ ಎಲ್ಲೇ ಸರ್? ಇಲ್ಲೇ ಸ್ವಲ್ಪ ಕೇಳ್ರಿ. ಹೌಸ್ 2ದಲ್ಲಿ ಮುನ್ಸಿಪಲ್ ವ್ಯಾಲ್ಯೂ ಇದೆ, ಮತ್ತೇನಿದೆ? ವಿ ಕ್ಯಾನ್ ಸಿ ಆ್ಯಕ್ಚುಯಲ್ ರೆಂಟ್ ಇದೆ, ಬಟ್ ಅನ್ರಿಯಲೈಸ್ ರೆಂಟು ಇಲ್ಲ, ರೆಂಟ್ ವೇಕೆನ್ಸಿ ಇಲ್ಲ. ಏನು ಮಾಡ್ತೀವಿ ನಾವು? ವಿಚ್ ಎವರ್ ಈಸ್ ಹೈಯೆಸ್ಟ್ ತೊಗೊಂಡ್ಬಿಡ್ತೀವಿ. ವಿಚ್ ಎವರ್ ಈಸ್ ಹೈಯೆಸ್ಟ್, ರೈಟ್? ವಿಚ್ ಎವರ್ ಈಸ್ ಹೈಯೆಸ್ಟ್ ಯಾವುದಪ್ಪ? ಅದು ಆ್ಯಕ್ಚುಯಲ್ ರೆಂಟ್. ಗ್ರಾಸ್ ಅನ್ ವ್ಯಾಲ್ಯೂ that comes actual rent is 60,000 we have, less municipal tax. ಮುನ್ಸಿಪಲ್ ಟ್ಯಾಕ್ಸ್ ಬರುತ್ತಾ ಸರ್? ಬರಂಗಿಲ್ಲ. ಎದಕ್ಕೆ ಬರಂಗಿಲ್ಲ ಹೇಳ್ರಿ? ಕೇಳ್ರಿ. ಮುನ್ಸಿಪಲ್ ಟ್ಯಾಕ್ಸ್ ಎಲ್ಲ ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ 4,000 rupees ಇದೆ. ಪೇಡ್ ಬೈ ಹೋಮ್? ಪೇಡ್ ಬೈ ಟೆನೆಂಟ್ ಇದೆ ಇಲ್ಲಿ. ಪೇಡ್ ಬೈ ಟೆನೆಂಟ್ ಇದೆ. ಈಗ ಪೇಡ್ ಬೈ ಟೆನೆಂಟ್ ಇದ್ರೆ ತೊಗೊಳಕ್ಕೆ ಹೋಗ್ಬಾರ್ದು. ಯಾರಿಗೆ ಬಾಡಿ ಕೊಟ್ಟರಲ್ಲ ಅವರು ಕೊಟ್ಟರ ಅನಿಸ್ತು ತೊಗೊಬರಂಗಿಲ್ಲ. ನೆಟ್ ಆನ್ಯುವಲ್ ವ್ಯಾಲ್ಯೂ 60,000, ರೈಟ್? ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಡಿಡಕ್ಷನ್. ಆಗುತ್ತಲ್ಲ,
ಇಷ್ಟೇ ಅಲ್ಪ, ಎಲ್ಲ ರೆಕಾರ್ಡ್ ಸಿಗ್ತೀನಿ ನಿಮಗೆ. ಡಿಡಕ್ಷನ್ ಅಂಡರ್ ಸೆಕ್ಷನ್ 24. %30 ಆಫ್ NAV ತಗೋಬೇಕಮ್ಮ ಸುಧಾ. 60,000 30% ಎಷ್ಟಾಗತ್ತೆ ನೋಡೋದು. ಇದು ಲಾಸ್ಟ್ ಟೈಮ್ ಇವತ್ತಿದು. ನಾಳಿಂದ ಇನ್ಕಮ್ ಫ್ರಮ್ ಬಿಸ್ನೆಸ್ ಆಗುತ್ತೆ. ಆಮೇಲೆ ರಿವಿಷನ್. ಇಂಟ್ರೆಸ್ಟ್ ಆನ್ ಲೋನ್. ಇಂಟ್ರೆಸ್ಟ್ ಆನ್ ಲೋನ್ ಎಷ್ಟಿದೆ? ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಕನ್ಸ್ಟ್ರಕ್ಷನ್ ಈಸ್ 3,000 ಇದೆ. ಸೊ ಎಲ್ಲ ಎಷ್ಟಿರ್ತದೋ 21,000 ಹೌದಲ್ಲ. ಸೊ ಬಚ್ಚೋ ಇನ್ಕಮ್ ಫ್ರಾಮ್ ಹೌಸ್ ಟು 60,000 ಬಚ್ಚೋ. 60,000 ಅಲ್ಲಿ ಮೈನಸ್ 21,000 ಎಷ್ಟಾಗುತ್ತೆ? 39,000 ಆಗುತ್ತೆ. ಸ್ವಲ್ಪ ಕಾಸ್ಟ್ ಅಕೌಂಟಿಂಗ್ ಇನ್ನೂ ಸ್ವಲ್ಪ ಸಿಲೆಬಸ್ ಇದೆ, ಅದಕ್ಕೆ ಕಾಸ್ಟ್ ಅಕೌಂಟಿಂಗ್ ಅದಾದ್ಮೇಲೆ ಈಗ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇದೆ. GST ತಗೋತೀನಿ, ಇದು ಚಾಪ್ಟರ್ ಮುಗಿದ ಮೇಲೆ. ಅಂದರೆ ಚಾಪ್ಟರ್ ಎಲ್ಲ ವಿಲ್ ಟೇಕ್ ಟುಮಾರೋ, ನಾಟ್ ಟುಡೇ. ಟುಮಾರೋ ಟೇಕ್ ಬಂದ. ಅಲ್ಲಿ ಕಾಸ್ಟ್ ಅಕೌಂಟಿಂಗ್ ಸ್ವಲ್ಪ ಇದೆಯಲ್ಲ ಸಿಲೆಬಸ್ ಅದಕ್ಕೆ. ಈಗ GST ಇಲ್ಲ ಅಂದರೆ ನಾಳೆ ಮಾರ್ನಿಂಗ್ ನಾನು ಸೆಟ್ ಮಾಡಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದೀನಿ. ಹೋಪ್ ಫಾರ್ ದಿ ಬೆಸ್ಟ್. ಲೆಟ್ಸ್ ಡೂ ದ್ಯಾಟ್. ಇದಾಯ್ತಾ? ನೆಕ್ಸ್ಟ್ ಇನ್ಕಮ್ ಫ್ರಾಮ್ ಹೌಸ್ 3 ನೋಡಿ. SOP ಇದ್ದು ಏನಿದೆ? SOP ಇದೆ. ಈಗ SOP ಇದೆ ಅಂದರೆ SOP ಇದ್ರೆ ತಗೋತೀನಮ್ಮ. GST ಮಾರ್ನಿಂಗ್ ತಗೋದೆ ನಾನು. ಇದು ಬರಂಗಿಲ್ಲ ರೈಟ್, ಇದು ಬರಂಗಿಲ್ಲ. NAV ಅಂತೂ ಬರಂಗೇ ಇಲ್ಲ ಅದ್ರಾಗ. SOP ಇದು NAV ನೆಟ್ ಆನ್ಯುವಲ್ ವ್ಯಾಲ್ಯೂ ನೀಲಾಗುತ್ತೆ. ಕರೆಕ್ಟ್, ನೆಟ್ ಆನ್ಯುವಲ್ ನೀಲಾಗುತ್ತೆ. ಸೊ ಇಂಟ್ರೆಸ್ಟ್ ಆನ್ ಲೋನ್ ಇದೆಯಾ? ಎಸ್, ವಿ ಹ್ಯಾವ್ ಇಂಟ್ರೆಸ್ಟ್ ಆನ್ ಲೋನ್. ಎಷ್ಟಿದೆ ಇಂಟ್ರೆಸ್ಟ್ ಆನ್ ಲೋನ್? ಇಂಟ್ರೆಸ್ಟ್ ಆನ್ ಲೋನ್ ಬಂದುಬಿಟ್ಟು 5,000 ವಿ ಹ್ಯಾವ್. ಎಷ್ಟಿದೆ? 5,000. ರೈಟ್. ಲಾಸ್ ಫ್ರಾಮ್ SOP. ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ. $19,900 plus 39,000 minus 5,000 53,000. ಅರ್ಥ ಆಗಿದೆ ಬಚ್ಚೋ? ಅರ್ಥ ಆಗಿದೆಯಾ? ಬೇಗ ಬೇಗ ಹೇಳ್ರಿಪ್ಪ ಎವ್ರಿವನ್. ಸುಧಾ, ಅಲೋಕ್, ದತ್ತು, ಆಕಾಶ್, ಕೀರ್ತನಾ. ಎಸ್ ಅಂತ ಹೇಳಿ ಪಪ್ಪಿ ಬೇಗ. ಇದು 5 ಮಾರ್ಕ್ಸ್ ಒಂದು ಮತ್ತೆ ಇದೊಂದು. ಸೊ ನೋಡಿ ಇಲ್ಲಿ ಏನಪ್ಪ ಅಂದರೆ, ಮೇಘರಾಜ್ ಇಸ್ ದ ಓನರ್ ಆಫ್ 2 houses ಇದಾವೆ. The house are particular property. So the following are the particulars of the house property for the previous year 18-19. House 1 and house 2 ಇದೆ. ठीक है. Year of construction, municipal value, municipal tax.
ಬಟ್ ಇಲ್ಲಿ ನೋಡಿ ನೇಚರ್ ಆಫ್ ಆಕ್ಯುಪೆನ್ಸಿ ಇತ್ತಲ್ಲ, ಇದು ಎಸ್ ಒ ಪಿ ಇದೆ ಇಲ್ಲಿ. ಹಾಗಿದ್ರೆ ಏನು ಮಾಡ್ಬೇಕು ನಾವು? ಏನಿಲ್ಲ, ಇಂಥ ಸನ್ನಿವೇಶದಾಗ ನಾವು ಮುನ್ಸಿಪಲ್ ವ್ಯಾಲ್ಯೂ ಆಯಿತು ಅದೆಲ್ಲ ತೊಗೊಳಕ್ಕೆ ಹೋಗಬಾರ್ದು. ವಿ ಆರ್ ಗೋಯಿಂಗ್ ಟು ಜಂಪ್ ಡೈರೆಕ್ಟ್ಲಿ ಟು ದ ಇಂಟ್ರೆಸ್ಟ್ ಆನ್ ಲೋನ್ ಫ್ರಾಮ್ ಕನ್ಸ್ಟ್ರಕ್ಷನ್. ಇದು ಬಿಟ್ಟು ಬೇರೆ ಏನು ತೊಗೊಳಕ್ಕೆ ಹೋಗಬೇಡಿ ನೀವು, ಬಿಕಾಸ್ ಎಸ್ ಒ ಪಿ ಇದಾವೆ ಎರಡು ಮನಿ, ಎರಡಕ್ಕಿಂತ ಹೆಚ್ಚಿಗೆ ಮನಿ. ಇಫ್ ಯು ಹ್ಯಾವ್ ಮೋರ್ ದೆನ್ 2 houses ಆಕ್ಯುಪೈಡ್, ಡೆಫಿನೆಟ್ಲಿ. ಅಂದರೆ ಏನಾಗುತ್ತೆ ಈಗ, computation of income from house property for the assessment year 1890 ಇದೆ ನಿಮಗೆ 23-24 ಬರುತ್ತೆ. 23-24 particulars, amount and amount. ನೋಡ್ರಿ ಎಸ್ ಒ ಪಿ ಇದಾವೆ. ಹೌಸ್ 1 ಎಸ್ ಒ ಪಿ. ಎಸ್ ಒ ಪಿದಾಗ ಎನ್ ಎ ವಿ ನೀಲಾಗುತ್ತೆ, ಬರಂಗಿಲ್ಲಪ್ಪ, ಬರಂಗಿಲ್ಲ. ನೋ ಅದೆಲ್ಲ ಅದು ಓನ್ಲಿ ಇನ್ ಕೇಸ್ ಆಫ್ ರೆಂಟ್ ಬಂದರೆ ಬರುತ್ತಲ್ಲ. ಇಲ್ಲಿ ಎಸ್ ಒ ಪಿ ಇದೆ, ಸೆಲ್ಫ್ ಆಕ್ಯುಪೈಡ್ ಇದೆ. ಸೆಲ್ಫ್ ಆಕ್ಯುಪೈಡ್ ಇದೆ, ರಿಪೇರ್ಸ್ ಬರಂಗಿಲ್ಲ. ಸುಧಾ, ರಿಪೇರ್ ರಿಡಕ್ಷನಲ್ಲಿ ಬರ್ತಲ್ಲ ಸರ್, ಅದು ಇದು ಬರೋಂಗಿಲ್ಲ. ನೋಡು, ರಿಪೇರ್ಸ್ ಅದು ಮನಿ ರಿಪೇರ್ ಮಾಡೋಕೆ ಒಂದು 30% ಯಾವಾಗ ಬರ್ತೈತಿ? ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಇದ್ದಾಗ ಬರ್ತೈತಿ, ರೈಟ್? ಇಂಟ್ರೆಸ್ಟ್ ಆನ್ ಲೋನ್ ಎಷ್ಟಿದೆ? ಲೋನ್ ತೊಗೊಂಡ್ಬಿಟ್ರದು ಅಂದರೆ 4000 rupees. Loss from house 1. House 2 ಇದು ಎಸ್ ಒ ಪಿ ಇದೆ. ಎನ್ ಎ ವಿ ಬರಂಗಿಲ್ಲ ಅದಕ್ಕೂ. ಈಗ ಎನ್ ಎ ಪಿ ಬರಂಗಿಲ್ಲ ಅಂತ ಬರಂಗಿಲ್ಲ ಅಲ್ಲ ಅದು. ಇಂಟ್ರೆಸ್ಟ್ ಆನ್ ಲೋನ್, ವಾಟ್ ಈಸ್ ದಟ್ ಬಚ್ಚಾ? ಇಂಟ್ರೆಸ್ಟ್ ಆನ್ ಲೋನ್ ನೋಡಿ, that comes around 2000 ಇದೆ. Loss from house 2. Loss from house property minus 6000. ಇಷ್ಟೇ ನೆನಪಿಟ್ಕೊಡಿದ್ದು. ಅರ್ಥ ಆಗಿದೆಯಾ? ಬೇಗ ಬೇಗ ಹೇಳ್ರಿಪ್ಪ. ಟೆಲ್ ಮಿ ಗೈಸ್. ಚಲೋ, ಲೆಟ್ಸ್ ಸಾಲ್ವ್ ಒನ್ ಮೋರ್ ನೋ. ನೋಡಿ, ಮಂಜುನಾಥ್ ಈಸ್ ದ ಓನರ್ ಆಫ್ 2 houses. ठीक है, ಎರಡು ಮನೆ ಇದಾವೆ. ಪ್ರಾಬ್ಲಮ್ ಈಸ್ ಇಂಟ್ರೆಸ್ಟಿಂಗ್ ಇದೆ ನೋಡ್ರಿ. ಹೌಸ್ 1 ಆ್ಯಂಡ್ ಹೌಸ್ 2. ಹೌಸ್ 2 ದಲ್ಲಿ 2 ಐಡೆಂಟಿಕಲ್ ಯೂನಿಟ್ಸ್ ಇದಾವೆ. ನಾಲ್ಕು ಸಾವಿರ ಅದು ಬೇಕಾ? ಏನು ಬೇಕು? ಹ್ಯಾಂಡ್ ರೈಸ್ ಮಾಡು, ಡೌಟ್ ಕೇಳಪ್ಪ. ಅಲ್ಲ ದತ್ತು, ಮೆಸೇಜ್ ಮಾಡೋಕ್ಕಿಂತ ಬದಲಿ ಯು ಕ್ಯಾನ್ ಜಸ್ಟ್ ಹ್ಯಾಂಡ್ ರೈಸ್ ಮಾಡಿ ಕೇಳ್ಬೋದು ಡೌಟ್ ನೀವು. ಓಕೆನಾ? ಹೇಳಪ್ಪ, ಏನದು? ಯಾವುದು? ಹೌದಲ್ವಾ ಮತ್ತೆ? ಸೊ ನೋಡಲಿ, 4000 ರೂಪಾಯಿ ಇದೆ ಒಂದು ಹೌಸ್ ಪ್ರಾಪರ್ಟಿ ಲಾಸ್, ಮತ್ತು ಇದು ಆ್ಯಡ್ ಮಾಡಬೇಕು. ಯಾವ ರೀತಿನ ಇಲ್ಲಿ ಆ್ಯಡ್ ಮಾಡಿಲ್ಲ ಈಗ?
ದತ್ತು 1 2 and loss. ಚಲೋ ಈಗ ಇಲ್ಲಿ ನೋಡಿ ದ ಫಾಲೋಯಿಂಗ್ ಮ್ಯೂಟ್ ಮಾಡಿ. ಈಗ ದ ಫಾಲೋಯಿಂಗ್ ಆರ್ ದ ಪರ್ಟಿಕ್ಯುಲರ್ಸ್ ಆಫ್ ಹೌಸ್ ಪ್ರಾಪರ್ಟಿ ಫಾರ್ ದ ಪ್ರೀವಿಯಸ್ ಇಯರ್ 18 ಇದೆ. ಇಲ್ಲಿ ಹೌಸ್ 1 ಕನ್ಸಿಸ್ಟ್ ಆಫ್ 2 ಅನ್ರಿಕಲ್ ಯೂನಿಟ್ಸ್, 2 ಮನೆ ಇರೋದ್ರಾಗ. ಹೌಸ್ 2 ಎಸ್ ಒ ಪಿ ಇದೆ, ಇದು ಬಿಟ್ಬಿಟ್ರಿ. ಇದನ್ನ ಎಸ್ ಒ ಪಿದಾಗ ಏನು ನೋಡ್ಬೇಕು ನಾವು, ಇಂಟ್ರೆಸ್ಟ್ ಅಷ್ಟು ನೋಡಬೇಕಾಗುತ್ತೆ, ರೈಟ್. ಪ್ರೀವಿಯಸ್ ಇಯರ್ ಇದೆಯಲ್ಲ ನೋಡಿ, ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಪ್ರೀವಿಯಸ್, ಇದರದ್ದು ಏನು ಮಾಡ್ತೀವಿ ನಾವು, ಇದರದ್ದು 5ನೇ ಭಾಗ ತಗೋತೀವಿ ಫಾರ್ ದಿ ಪ್ರೀವಿಯಸ್ ಇಯರ್ ಫುಲ್ ಅಮೌಂಟ್, ಕರೆಕ್ಟ್. ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಎಲ್ಲ ಇದ್ದಿದ್ದ, ನನಗೇನು ಸಮಸ್ಯೆ ಇಲ್ಲ. ಬಟ್ ಫಸ್ಟ್ ಹೌಸ್ 2 ಇದಲ್ರಿ, ಮುನ್ಸಿಪಲ್ ವ್ಯಾಲ್ಯೂ ಅದರದ್ದು 40,000 ಇದೆ. ಆ್ಯಕ್ಚುಯಲ್ ರೆಂಟ್ ಪರ್ ಯೂನಿಟ್ ಎಷ್ಟಿದೆ ಇಲ್ಲಿ, 2,000 ಇದೆ. ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಬೈ ದಿ ಓನರ್ ಏನಿಲ್ಲ, ಪೇಡ್ ಬೈ ಟೆನೆಂಟ್ 3,000 ರೂಪಾಯಿ ತೊಗೊಳಕ್ಕೆ ಬರೋಂಗಿಲ್ಲ. ಡೋಂಟ್ ಟೇಕ್ ದ್ಯಾಟ್ ನಾವು, ಕರೆಕ್ಟ್. ಈಗ ಏನಮ್ಮ ಸುಧಾದು, ಕಂಪಲ್ಸರಿ ಪ್ರೀ ಕನ್ಸ್ಟ್ರಕ್ಷನ್ ಮಾಡೋಕ್ಕಿಂತ ಮುಂಚೆದ್ದು ಏನಿರುತ್ತಲ್ಲ ಅದರದ್ದು 5ನೇ ಭಾಗ ಅಷ್ಟು ತಗೋಬೇಕು ನಾವು. ಪ್ರೀವಿಯಸ್ ಇಯರ್ ಕೊಟ್ಟರೆ ಫುಲ್ ಅಮೌಂಟ್ ತಗೋಬೇಕು. ಈಗ ನೋಡು 20,000 ರೂಪಾಯಿ ಇತ್ತಲ್ಲ, ಇದರದ್ದು 1/5 ಎಷ್ಟಾಗುತ್ತೆ, 5,000 ರೂಪಾಯಿ ಆಗುತ್ತೆ. ಸೊ ಇದು ಅಷ್ಟು ತಗೋತೀವಿ ನಾವು, 1/5 ತಗೋತೀವಿ. ಬಟ್ ಇದೈತಲ್ಲ ಫುಲ್ ಅಮೌಂಟ್, ಅದು ಎಷ್ಟರಲ್ಲಿ, ಅದು ಪ್ರೀವಿಯಸ್ ಇಯರ್ ಎಷ್ಟರಲ್ಲಿ ಫುಲ್ ಅಮೌಂಟ್ ನಿಮಗೆ ಎಕ್ಸಿಬಿಷನ್ ಸಿಗುತ್ತೆ. ಓಕೆನಾ. ಸೊ ಈಗ ಅನ್ರಿಯಲೈಸ್ ರಿಕವರ್ಡ್ ನೋಡಿ, ಅನ್ರಿಯಲೈಸ್ ರೆಂಟ್ ಫಾರ್ ಹಳೆಯದು ಇವಾಗ ರಿಕವರಿ ಆಗಿದೆ. ಸೊ ಈಗೇನಾಗುತ್ತೆ, ಇದರ ಮೇಲೆ ಸ್ಟ್ಯಾಂಡರ್ಡ್ ಡಿಡಕ್ಷನ್, ಇದು ವೆರಿ ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟ್ ಇದು, ಬಿಕಾಸ್ ಡಿಡಕ್ಷನ್ ಎಲ್ಲ ಮಾಡ್ತೀವಿ ನಾವು ಅದನ್ನು. ಬೋತ್ ಯೂನಿಟ್ ಫಸ್ಟ್ ಹೌಸ್ ರಿಮೈನ್ ವೇಕೆಂಟ್ ಫಾರ್ 2 months ಇದಾವೆ. ಓಕೆ, ಡ್ಯೂರಿಂಗ್ ದ ಇಯರ್ ಪ್ರೀವಿಯಸ್ ಇಯರ್ ಕಾಂಪ್ಯೂಟ್ ದ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಲೆಟ್ಸ್ ಡೂ ದಿಸ್ ಬಚ್ಚೋ. ಫಸ್ಟ್ ಏನು ಮಾಡಬೇಕು ನೋಡು, ಇಲ್ಲಿ ಮುನ್ಸಿಪಲ್ ವ್ಯಾಲ್ಯೂ ಇದೆ, ಹೌದು. ಆ್ಯಕ್ಚುಯಲ್ ರೆಂಟ್ ಇದೆ, ಹೌದಿಲ್ಲ. ಸೊ ಇಲ್ಲೇ ನೋಡಿ, ಅವರು ಮುನ್ಸಿಪಲ್ ವ್ಯಾಲ್ಯೂ ಫಾರ್ ಫುಲ್ ಹೌಸ್ ಕೊಟ್ಟಿದ್ದಾರೆ. ಹೌಸ್ 1ಗೆ 2 ಭಾಗ ಮಾಡೋರು ಒಪ್ಕೋತೀನಿ. ಬಟ್ ಇಲ್ಲಿ ಏನಾಗುತ್ತೆ, ವಾಟ್ ಹ್ಯಾಪನ್ಸ್ ಇಸ್ ದಾಟ್ ಇಲ್ಲಿ 2,000 ರೂಪೀಸ್ 1 ಯೂನಿಟ್ಗೆ ಆದರೆ, ಕೇಳ್ರಿ, 2,000 1 ಯೂನಿಟ್ಗೆ ಆದರೆ ಅಂಥವು 2 ಯೂನಿಟ್ಗೆ ಎಷ್ಟಾಗ್ತಾ ಇರೋದು, ಮಂತ್ಲಿ ರೆಂಟ್ ಎಷ್ಟಾಗಿರೋದು 4,000 ರೂಪಾಯಿ. ಈಗ 4,000 ರೂಪಾಯಿದು 12 ತಿಂಗಳು ಎಷ್ಟಾಗುತ್ತೆ, 48,000 ಆಗುತ್ತೆ, ಕರೆಕ್ಟ್. ಸೊ ಹಾಗಿದ್ರೆ ಗ್ರಾಸ್ ವ್ಯಾಲ್ಯೂ ತಗೋರಿಪ್ಪ. ಮುನ್ಸಿಪಲ್ ವ್ಯಾಲ್ಯೂ, ವಾಟ್ ಇಸ್ ಮುನ್ಸಿಪಲ್ ವ್ಯಾಲ್ಯೂ? ಮುನ್ಸಿಪಲ್ ವ್ಯಾಲ್ಯೂ ನೋಡಿರಪ್ಪ, ಇಲ್ಲಿ ಎಷ್ಟಿದೆ, 40,000 ಇದೆ. ನೆಕ್ಸ್ಟ್ ಆ್ಯಕ್ಚುಯಲ್ ರೆಂಟ್ 2,000 ಇಂಟು 2 ಎಷ್ಟಾಗುತ್ತೆ, 4,000. 4,000 ಇಂಟು 12 ಕೊಟ್ಟರೆ ಎಷ್ಟಾಗುತ್ತೆ, 48,000. ಸೊ ನೆಕ್ಸ್ಟ್ ಏನೀಗ, ಇದರಲ್ಲಿ ಅನ್ರಿಯಲೈಸ್ ರೆಂಟ್ ಇದೆಯಾ ಚೆಕ್ ಮಾಡ್ರಿ. ಅನ್ರಿಯಲೈಸ್ ರೆಂಟ್ ಇಲ್ಲ, ಇದರಾಗ ವೇಕೆನ್ಸಿ ಪಡೆದಿದೆ, ಪರವಾಗಿಲ್ಲ. ಇದು 10 ಮಾಸಪ್ಪ, ಇದು ವೇಕೆನ್ಸಿ ಪಡೆದಿದೆ. ಏನು ಮಾಡ್ತೀವಿ, ವಿಚ್ ಎವರ್ ಈಸ್
ವೇಕೆನ್ಸಿ ಪೀರಿಯಡ್. ಈಗ ವಾಟ್ ಈಸ್ ವೇಕೆನ್ಸಿ ಪೀರಿಯಡ್ ಬಚ್ಚಾ? ವೇಕೆನ್ಸಿ ಪೀರಿಯಡ್ ನೋಡಿ 2 ಮಂತ್ಸ್ ಇದೆ. 2 ಮಂತ್ಸ್ ಅಂದರೆ 4000 ಇಂಟು 2, that is 8000. 40,000 gross annual ಆಯಿತು, ರೈಟ್. ಸೊ ಹೌಸ್ 1 gross annual value less municipal tax ನಿಲ್ಲಾಗುತ್ತಲೆ. we don't have any municipal tax here. ಅದಕ್ಕೆ ಸರ್ ನೋಡ್ರಿ, ಮುನ್ಸಿಪಲ್ ಟ್ಯಾಕ್ಸ್ ಹೂ ಹ್ಯಾಸ್ ಪೇಡ್ ದ್ಯಾಟ್? ಮುನ್ಸಿಪಲ್ ಟ್ಯಾಕ್ಸ್ ಪೇ ಮಾಡಿದ ಟೆನೆಂಟ್ ಪೇ ಮಾಡಿದ್ರೆ ಬರಂಗಿಲ್ಲಪ್ಪ ಅದು. $40,000. ಈಗ ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಸ್ಟ್ಯಾಂಡರ್ಡ್ ಡಿಡಕ್ಷನ್. ಏನು 30% ಆಫ್ NAV. 40,000 30%, 12,000. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಲೋನ್. ನೆನಪಿಟ್ಕೊಡ್ರಿಪ್ಪ ಇದು. ಈಗ ಇಂಟ್ರೆಸ್ಟ್ ಆನ್ ಲೋನ್ ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ 25,000 ಇದೆ. $25,000 1/5 previous year. What is that? Previous year बच्चों 5,000 we have. ಎಷ್ಟಾಗುತ್ತೆ? 10,000, ರೈಟ್. ಮತ್ತೇನಿಲ್ಲ. ತಗೊಂಡ್ರೆ ಎಷ್ಟಾಗುತ್ತೆ ನೋಡ್ರಿ? 22,000. ಸೊ ಇನ್ಕಮ್ ಫ್ರಾಮ್ ಹೌಸ್ 1. ಇನ್ನೊಂದು ಇಲ್ಲಿ ಅನ್ರಿಯಲೈಸ್ ರೆಂಟ್ ಇತ್ತಲ್ಲ, ಅದು ರಿಕವರ್ಡ್. ಬ್ಯಾಡ್ರಿ, ಇನ್ನು ಮುಗ್ದಿಲ್ಲ ಕತೆ. 40,000 ಇದೆಯಲ್ಲ, 40,000ದಲ್ಲಿ 22,000 ಮೈನಸ್ ಮಾಡಿರಿ, ಎಷ್ಟಾಗುತ್ತೆ? 18,000 ಆಗುತ್ತೆ, ರೈಟ್. ಅನ್ರಿಯಲೈಸ್ ರೆಂಟ್ ರಿಕವರ್ಡ್. ಈಗ ಅನ್ರಿಯಲೈಸ್ ರೆಂಟ್ ರಿಕವರ್ಡ್ ಎಷ್ಟಿತ್ತು? ಇಲ್ಲಿ 6,000 ಇದೆ. 6,000 ಇದೆಯಾ? ಹೌದು, 6,000 ಇದೆ. ಸೊ ಈಗ ಪ್ರೀವಿಯಸ್ಲಿ ರಿಯಲೈಸ್ ಮಾಡಿರೋದನ್ನ, ಸೊ ಇದರಲ್ಲಿ ಲೆಸ್ ಮಾಡ್ಕೊಡ್ರಿ. ಸ್ಟ್ಯಾಂಡರ್ಡ್ ಡಿಡಕ್ಷನ್ 6,000 30%. ನೆನಪು ಕೊಡ್ರಿ, ಹಿಂಗೆ ಕೊಟ್ರ ಅಂದರೆ 1,800. ಸೊ ಎಷ್ಟಾಗುತ್ತೆ? 4,200 ಆಯಿತು. Income from house property. One 22,200 ಆಯಿತು. ಅರ್ಥ ಆಗಿದೆಯಾ? ಅರ್ಥ ಆಗಿದೆ ಬಚ್ಚೋ? ಬೇಗ 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 ಹೇಳ್ರಿಪ್ಪ.
ಅಂಡರ್ಸ್ಟುಡ್ ಬಚ್ಚಾ? ಒಂದಾಯ್ತು. ಈಗ ಸೆಕೆಂಡ್ ಯಾವುದ್ರೀಗ? ಸೆಕೆಂಡ್ ಇದೆ ಬಚ್ಚೋ ಸೆಲ್ಫ್ ಆಕ್ಯುಪೈಡ್. NAV nil. Interest on loan pre-construction period. pre-construction period ಎಷ್ಟಿದೆ? pre-construction period ಎಷ್ಟಾಗುತ್ತೆ? ಅದು 8000. 8000 ಐದನೇ ಭಾಗ. $8,000 into 1 divided by 5, 1,600. Previous year, ಎಷ್ಟಿದ್ರೆ 2000 we have. ಆಯ್ತು ರಜಿ, 2000. ಸೊ ಬಚ್ಚಾ 3600. right? So बच्चों loss SOP. $22,200 minus 3,600, 18,600 ಆಯಿತು. ಅರ್ಥ ಆಗಿದೆ ಬಚ್ಚೋ? ಅರ್ಥ ಆದರೆ ಎಸ್ ಅಂತ ಬರೀರಿಪ್ಪ ಎಲ್ಲರೂ. ಈಗ ನಾನು ಇದು ಶೇರ್ ಮಾಡ್ತೀನಿ PDF. ಆ್ಯಂಡ್ ಇನ್ ದ ಸೇಮ್ ಟೈಮ್ ಬಚ್ಚೋ ನಾನು ಒಂದು 2 ಕ್ವಶನ್ ಕೊಟ್ಟಿರ್ತೀನಿ, ದಯವಿಟ್ಟು ಸಾಲ್ವ್ ಮಾಡಿ ಕಳಿಸ್ಬೇಕಾಗತ್ತೆ. ಯಾಕಂದ್ರೆ ನೋಡ್ರಿಪ್ಪ, ಈಗ ಇಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ನಾವು, ಬಿಕಾಸ್ ದಿಸ್ ಇಸ್ ಲಾಸ್ಟ್ ಪಾರ್ಟ್ ಆಫ್ ದಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಇದಾದ್ಮೇಲೆ ವೆರಿ ಸಿಂಪಲ್, ನಾವು ನಾಳಿಂದ ಇನ್ಕಮ್ ಫ್ರಮ್ ಬಿಸ್ನೆಸ್ ತಗೋತಾ ಇದ್ದೀನಿ. ಆ್ಯಂಡ್ GST ಮಾರ್ನಿಂಗ್ ಡೆಫಿನೆಟ್ಲಿ 6:30ಗೆ ನಾನು ಪ್ಲಾನ್ ಮಾಡ್ತೀನಿ. ನಾಳೆ ಮಾರ್ನಿಂಗ್ GST ತಗೋತೀನಿ 6:30. ಗೆಟ್ ರೆಡಿ ಬಚ್ಚಾ. ಇದು ಹೋಮ್ವರ್ಕ್ ಮಾಡಿ ಸ್ವಲ್ಪ ಕೊಟ್ಟಿದ್ದು, ಅಂತ ಏನು ಡಿಫಿಕಲ್ಟ್ ಇಲ್ಲ, ಈಸಿ ಇದೆ. ಯು ಕ್ಯಾನ್ ಡೂ ದ್ಯಾಟ್. ಕಾನ್ಫಿಡೆನ್ಸ್ ಯಾವಾಗ ಬರುತ್ತೆ? ಅಲೋಕ್ ಒಬ್ಬ ಮಾಡ್ಕೊಡ್ತಾನೆ, ಉಳಿದವ್ರು ಏನಾಯ್ತು ಯಾರಿಗೆ ಗೊತ್ತೇ ಇಲ್ಲ. ಅದು ಅಲೋಕಲ್ಲ, ಯಾರು ಇನ್ನೊಬ್ಬ ಬಂದಲ್ಲ ನಮ್ದು. ಓಕೆಮ್ಮ. ಸೊ ಈಗ ನೆಕ್ಸ್ಟ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇದೆ, ಕಾಸ್ಟ್ ಅಕೌಂಟಿಂಗ್ ಇದೆ. ಬರೀಪ್ಪ ವಾಟ್ಸಪ್ಪಲ್ಲಿ ವೆಬ್ಸೈಟ್ ಮಾಡ್ತಾವ್ರಿ, ಇದನ್ನ ಕಳಿಸಿರ್ತೀನಿ. ಡೆಫಿನೆಟ್ಲಿ ಸಾಲ್ವ್ ಮಾಡಿ ಕಳಿಸ್ರಿಪ್ಪ. ಬಾಯ್. ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ದೋಸ್ ಆರ್ ವಾಚಿಂಗ್ ಆನ್ ದ ಯೂಟ್ಯೂಬ್. ಡೌನ್ಲೋಡ್ ಮಾಡ್ಕೊಡಿ ಅಪ್ಲಿಕೇಶನ್, ಜಾಯ್ನ್ ಆಗಿ ರಿಯೋ ಅಕಾಡೆಮಿಗೆ. ರಿಯೋ ಅಕಾಡೆಮಿನಲ್ಲಿ ಡೈಲಿ ಕ್ಲಾಸ್ ನಾನು ತಗೊಳ್ತಾ ಇದ್ದೀನಿ. ಆ್ಯಂಡ್ ವಿ ಆರ್ ಗೋನ್ ಟು ಎನ್ಶೋರ್ ದ್ಯಾಟ್ ಯು ವಿಲ್ ಗೆಟ್ ದ ಕಾನ್ಸೆಪ್ಟ್ಸ್